ಸ್ನಾನವನ್ನು ಯಾವತ್ತಿಗೂ ಕೂಡ ರಾತ್ರಿಶೇಷೇ ಭವೇ ಸ್ನಾನಂ ಉತ್ತಮಂ ವಿಷ್ಣು ತುಷ್ಟಿತಂ. ಭಗವಂತನಿಗೆ ಇಷ್ಟ ಆಗಬೇಕು ಅಂತಂದರೆ ಇನ್ನೂ ಕೂಡ ರಾತ್ರಿ ಉಳಿದಿರುವಾಗ, ಅಂದರೆ ಇನ್ನೂ ಕೂಡ ಸೂರ್ಯೋದಯ ಆಗಲಿಲ್ಲ, ಅದನ್ನೇ ಹೇಳಿದ್ದು ಅರುಣೋದಯ ಕಾಲದಲ್ಲಿ ಅಂತ. ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಬೇಕಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಬೆಳಗ್ಗೆ ಎದ್ದು ದೇವರ ದೀಪವನ್ನು ಮತ್ತಷ್ಟು ಮಸಿ ತೆಗೆದು ಶುದ್ಧ ಮಾಡಿ, ಕೈಕಾಲು ಮುಖಗಳನ್ನೆಲ್ಲ ಶುದ್ಧ ಮಾಡಿಕೊಂಡು ದೇವರ ದೀಪವನ್ನು ಸರಿ ಮಾಡಿ ಮತ್ತೆ ಉಳಿದ ಶೌಚಗಳನ್ನೆಲ್ಲ ಮುಗಿಸಿಕೊಂಡು ಮತ್ತೆ ಸ್ನಾನಕ್ಕೆ ಹೋಗಬೇಕಿದ್ರೆ ಅಷ್ಟು ಹೊತ್ತು ಬೇಕು. ಆದ್ದರಿಂದ ದೇವರಿಗೆ ಇಷ್ಟ ಆಗುವುದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದವ ಅರುಣೋದಯ ಕಾಲದಲ್ಲಿ ಸ್ನಾನಕ್ಕೆ ಹೋದರೆ. ಎಲ್ಲೋ ಹೋಗ್ಲಿಕ್ಕುಂಟು, ಬೇಗ 2 ಗಂಟೆಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಓಡ್ತೇನೆ ಅಂದರೆ ಅದು ದೇವರಿಗೆ ಇಷ್ಟವಾದ ಸ್ನಾನ ಆಗುವುದಿಲ್ಲ. ಇನ್ನೇನು ಸೂರ್ಯೋದಯ ಆಗಲಿಕ್ಕಿದೆ, ಅದಕ್ಕಿಂತ ಮೊದಲು ಅರ್ಧ 1 ಗಂಟೆ ಮೊದಲು ಸ್ನಾನ ಮಾಡಬೇಕು. ಸೂರ್ಯೋದಯೇ ಮಧ್ಯಮಂ ಸ್ಯಾತ್. ಸೂರ್ಯೋದಯ ಸಮೀಪಿಸಿದೆ, ರಾತ್ರಿ ಇಲ್ಲ. ಸಾಮಾನ್ಯವಾಗಿ ನಾವು ಬೆಳ್ಳಿ ಮೂಡಿತು ಅಂತ ಹೇಳ್ತೇವೆ. ಅರುಣೋದಯ ಆಯಿತು, ಒಂದಷ್ಟು ಬೆಳಕು ಹರಿಲಿಕ್ಕೆ ಶುರು ಆಯಿತು, ಬಾನೆಲ್ಲ ಬಿಳಿ ಬಿಳಿ ಆಗ್ತಾ ಉಂಟು. ಆವಾಗ ರಾತ್ರಿ ಅಲ್ಲ, ಹಗಲಾಗ್ತಾ ಉಂಟು. ಅಂತಹ ಸಮಯದಲ್ಲಿ ಸ್ನಾನ ಮಾಡಿದರೆ ಅದು ಮಧ್ಯಮ ಅಂತರ್ಥ, ವಿಶಿಷ್ಟವಾದಂತಹ ಪುಣ್ಯ ಇಲ್ಲ. ಹೀಗೆ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ನಿತ್ಯವೂ ಕೂಡ ಸ್ನಾನ ಮಾಡ್ತಾರೆ. ಈ ಸಮಯದಲ್ಲಿ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡಿದರೆ ಅದು ಕಾರ್ತಿಕ ಸ್ನಾನ ಅಂತ ಅನ್ನಿಸ್ತದೆ. ಒಂದು ವೇಳೆ ಸೂರ್ಯೋದಯ ಆದ ಬಳಿಕ ಸ್ನಾನ ಮಾಡಿದರೆ ಅದು ಕಾರ್ತಿಕ ಸ್ನಾನ ಅಲ್ಲ, ಅದಕ್ಕೆ ವಿಶಿಷ್ಟ ಫಲ ಇಲ್ಲ. ಆದ್ದರಿಂದ ಮನೆಯಲ್ಲಿ ಬಾತ್ರೂಮ್ನಲ್ಲಿ ಮಾಡುವ ಸ್ನಾನವೇ ಆದರೂ ಕೂಡ ಸೂರ್ಯೋದಯ ಆಗುವುದಕ್ಕಿಂತ ಮೊದಲು ಇನ್ನೂ ಕೂಡ ಕತ್ತಲು ಇರುವಂತೆ ಸೂರ್ಯೋದಯಕ್ಕೊಂದು 1 ಗಂಟೆ ಮೊದಲು ಸ್ನಾನ ಮಾಡಿದರೆ ಅದು ಕಾರ್ತಿಕ ಮಾಸ ಸ್ನಾನ ಅಂತ ಅನ್ನಿಸ್ತದೆ. ಇದನ್ನು ಎಲ್ಲರೂ ಮಾಡಲಿಕ್ಕೆ, ಹೋಮ ಪೂಜೆ ಅದೆಲ್ಲ ಗಂಡಸರಿಗೆ ಹೇಳಿದ್ದಾರೆ. ಅದರಿಂದ ಗಂಡಸರು ಇದನ್ನು ಮಾಡಲಿಕ್ಕೆ ನಾವೆಲ್ಲ 7 ಗಂಟೆಗೆ ಎದ್ದು ಸ್ನಾನ ಮಾಡಿದರೂ ಸಾಕು ಅಂತಂದರೆ ಇಲ್ಲ. ಸ್ನಾನಂ ಸ್ತ್ರೀಭಿ ವಿಧಾತವ್ಯಂ ಗೃಹೀತ್ವಾಜ್ಞಾಂ ಧವಸ್ಯತು. ಆದರೆ ಸ್ನಾನ ಮಾಡುವಾಗ ಕಾರ್ತಿಕ ಸ್ನಾನ, ಕಾರ್ತಿಕ ವ್ರತ ಎಲ್ಲ ಹಿಡುವುದಾದರೆ ಪತಿಯ ಅನುಮತಿಯನ್ನು ಪಡೆದು ಸ್ತ್ರೀಯರಾದವರು ಕೂಡ ಸ್ನಾನವನ್ನು ಮಾಡಲಿಕ್ಕೆ. ಇದು ಸ್ನಾನದ ವಿಷಯದಲ್ಲಿ ಮಾತ್ರ ಅಲ್ಲ, ಸ್ನಾನಕ್ಕೆ ಹೋಗ್ಲಿಯಾ ಅಂತ ಮಾತ್ರ ಗಂಡನ ಹತ್ರ ಕೇಳಿದರೆ ಸಾಕಾಗೋದು. ಧಾರ್ಮಿಕವಾದಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಗಂಡನ ಅನುಮತಿ ಬೇಕು ಅಂತ ಹೇಳ್ತಾರೆ. ಅಪೃಷ್ಟ್ವ ಯತ್ಕೃತಂ ಧರ್ಮ್ಯಂ ಭರ್ತಾರಂ ತತ್ಕ್ಷಯಂ ನಯೇತ್. ಗಂಡನನ್ನು ಕೇಳದೆ ಮಾಡಿದರೆ ಏನು ಪುಣ್ಯ ಇಲ್ವಾ, ತೊಂದರೆ ಇಲ್ಲ ಅಂದರೆ ಭರ್ತಾರಂ ಕ್ಷಯಂ ನಯೇತ್, ಗಂಡನಿಗೂ ಕೂಡ ಅದರಿಂದ ಸ್ವಲ್ಪ ಕೆಡುಕುಂಟು ಅಂತ ಹೇಳ್ತಾರೆ. ಅದರಿಂದ ಪತಿ ಪತ್ನಿಯರು ಇರುವರು ಕೂಡ ತುಂಬ ಅನ್ಯೋನ್ಯವಾಗಿರಬೇಕಾಗ್ತದೆ. ಗಂಡನೂ ಕೂಡ ಹೆಚ್ಚು ಬಡದಿಯನ್ನು ಪೀಡಿಸಲಿಕ್ಕೆ ಶುರು ಮಾಡಿದರೆ, ಗಂಡನನ್ನು ಕೇಳದೆ ಅವಳು ಧರ್ಮಕರ್ಮ ಮಾಡಿದರೆ ಅದರ ಪ್ರತಿಫಲ ಸಿಕ್ಕುವಂಥದ್ದು ಗಂಡನಿಗೆ. ಅವಳಿಗೂ ಕೂಡ ಇದೆ. ಒಟ್ಟು ಇಬ್ಬರೂ ಕೂಡ ಅನ್ಯೋನ್ಯವಾಗಿದ್ದುಕೊಂಡು ಇಬ್ಬರೂ ಒಟ್ಟಿಗೆ ಧರ್ಮಕರ್ಮವನ್ನು ಮಾಡಬೇಕು ಅಂತ ಹೇಳುವಲ್ಲಿ ವ್ಯಾಸರ ಅಭಿಪ್ರಾಯ. ಹೀಗೆ ಮುಂದೆ ನಿತ್ಯಕರ್ಮವನ್ನು ಹೇಳುತ್ತಾರೆ. ನಿತ್ಯಕರ್ಮ ಅದೆಲ್ಲ ನಾವು ನಿತ್ಯವೂ ಮಾಡುವಂಥದ್ದೇ, ಆದರೆ ಹೇಗೆ ಮಾಡಬೇಕು ಎನ್ನುವುದಕ್ಕೆ ಒಂದು ಆಧಾರ ಬೇಕು. ಅದಕ್ಕೋಸ್ಕರ ಪುರಾಣದ ಈ ವಾಕ್ಯಗಳೆಲ್ಲ ಅದು ಮಧ್ವಾಚಾರ್ಯರ ಸದಾಚಾರ ಸ್ಮೃತಿಯನ್ನು ಓದಿದ ಹಾಗೆ ಅನ್ನಿಸಿದೆ ಈ ಪುರಾಣದ ಗಿರೆಗಳನ್ನು ನೋಡಿದಾಗ. ಇಲ್ಲೊಂದು ವಿಶೇಷ, ನಾವು ನಿತ್ಯವೂ ಸ್ನಾನ, ಸಂಧ್ಯಾವಂದನೆ, ದೇವರ ಪೂಜೆ ಇದೆಲ್ಲ ನಡೀತದೆ. ಇದರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಕೂಡ ಪಠಿಸ್ತೇವೆ. ಒಂದು ವೇಳೆ ಸಂಧ್ಯಾವಂದನೆ, ದೇವಪೂಜೆ ಇತ್ಯಾದಿಗಳನ್ನು ಮಾಡುವವರಂತಾದರೆ, ಮಾಡದವರು ಎಲ್ಲರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸಲಿಕ್ಕಿದೆ. ಒಂದು ವೇಳೆ ಸಂಧ್ಯಾವಂದನಾದಿಗಳನ್ನು ಮಾಡುವವರು ಪಠಿಸುವುದಾದರೆ ಯಾವಾಗ ಪಠಿಸಬೇಕು ಅಂತ ಹೇಳೋದಕ್ಕೆ ವ್ಯಾಸರ ಒಂದು ಗೆರೆ ಇದೆ. ವಿಷ್ಣು ಸಹಸ್ರನಾಮಾದ್ಯಂ ಸಂಧ್ಯಾಂತೇಚ ಪಠೇತ್ತತಃ. ಸಂಧ್ಯಾವಂದನೆ ಮುಗಿಸಿ ದೇವರ ಪೂಜೆಗಿಂತ ಮೊದಲು ಈ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಅಂತ ವ್ಯಾಸರ ಆದೇಶ. ಹೀಗೆ ಇದರ ಬಳಿಕ ಕಾರ್ತಿಕ ವ್ರತ ಏನು ಮಾಡಬೇಕು, ಹೇಗೆ, ಅದನ್ನೆಲ್ಲ ನಾವು ಇವತ್ತು ನಿನ್ನೆ 2 ದಿನಗಳಲ್ಲಿಯೂ ಕೂಡ ಒಂದು ಆಂಶಿಕವಾಗಿ ನೋಡಿ ಆಯಿತು. ಆಮೇಲೆ ದೀಪದಾನದ ಮಹತ್ವವನ್ನು ಹೇಳಿದ್ದಾರೆ. ಕಾರ್ತಿಕ ಸ್ನಾನದಲ್ಲಿ ಒಂದು ಅಂಶ, ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದರೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಅಂತಾರೆ. ಯಾಕೆ ಕಾವೇರಿ ನದಿಯಲ್ಲೇ ಸ್ನಾನ ಮಾಡಬೇಕು ಅಂತಂದರೆ, ಒಂದು ಬಾರಿ ಗಂಗಾದೇವಿಗೆ ಬೇಸರ ಆಯ್ತಂತೆ. ರುದ್ರದೇವರ ಹತ್ರ ಹೋಗಿ ಹೇಳಿದ್ರಂತೆ, ಅಲ್ಲ ಎಲ್ಲರೂ ಕೂಡ ನನ್ನಲ್ಲಿ ಬಂದು ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿ ನಾನೇನು ಮಾಡಬೇಕು, ಅವರದ್ದು ಪಾಪವನ್ನೆಲ್ಲ ತೊಳಿಬೇಕಾಗ್ತದೆ, ತೊಳೆದಂತಹ ಪಾಪ ಅದು ಮತ್ತೆ ನನ್ನಲ್ಲೇ ಇದ್ದು ಬಿಡ್ತದೆ,
ಆದ್ದರಿಂದ ನಾನು ಪವಿತ್ರಳಾಗುವುದು ಹೇಗೆ? ಅದರಿಂದ ನನಗೆ ತುಂಬ ಬೇಸರ ಇದೆ ಅಂತ ಹೇಳಿದಾಗ ಅದಕ್ಕೆ ರುದ್ರದೇವರು ಹೇಳ್ತಾರಂತೆ, ಇಲ್ಲ, ನೀನು ಇದಕ್ಕೆ ಬೇಸರ ಪಟ್ಕೊಳ್ಳಿಕ್ಕಿಲ್ಲ. ಯಾಕೆ ಅಂತ ಕೇಳಿದರೆ ನಿನ್ನ ಕರ್ತವ್ಯವೇ ಅದು, ದೇವರು ನಿನಗೆ ಕೊಟ್ಟಂತಹ ಆಜ್ಞೆ ಅದು. ಆದ್ದರಿಂದ ಅದನ್ನು ನೀನು ಪಾಲಿಸುವಲ್ಲಿ ಯಾಕೆ ಬೇಸರ ಪಡಬೇಕು ಅಂತ ಕೇಳಿ, ನಂತರ ನಿನಗೆ ಅಷ್ಟು ಬೇಸರ ಇರುವುದಾದರೆ ಒಂದು ಉಪಾಯ ಹೇಳ್ತೇನೆ, ನೀನು ಕಾವೇರಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ. ಕಾವೇರಿಯಲ್ಲಿ ಸ್ನಾನ ಮಾಡಿದರೆ, ಕಾವೇರಿಯಲ್ಲಿ ಸನ್ನಿಹಿತಳಾದಿ ಅಂತಂದರೆ ನಿನಗೆ ವಿಶೇಷವಾದಂತಹ ಪುಣ್ಯ ಇದೆ. ಆದ್ದರಿಂದ ಯಾವಾಗ ಅದು ಕಾವೇರಿಯಲ್ಲಿ ತಾನು ಹೋಗಿ ಸೇರಿಕೊಳ್ಳಬೇಕು ಅಂತಂದರೆ ಅದು ಕಾರ್ತಿಕ ಮಾಸದಲ್ಲಿ. ಕಾರ್ತಿಕ ಮಾಸವನ್ನು ಲೆಕ್ಕ ಹಾಕುವಾಗ ಪೂರ್ಣಿಮಾಂತ ಮಾಸ ಅಂತ ಇಟ್ಕೊಂಡ್ರೆ, ಅಂದರೆ ನಾವು ಯಾವತ್ತೂ ಕೂಡ ಮಾಸದ ಲೆಕ್ಕಾಚಾರ ಹಾಕೋದು ಶುಕ್ಲ ಪಕ್ಷದ ಪ್ರತಿಪತ್ತನಿಂದ. ನಮಗೆ ಯುಗಾದಿ ಆರಂಭ ಆಗೋದೇ ಚೈತ್ರ ಮಾಸದ ಶುಕ್ಲ ಪಕ್ಷಕ್ಕೆ, ಈಗ ಪ್ರತಿಪತ್ತಿಗೆ. ಇನ್ನೊಂದು ರೀತಿಯಲ್ಲೂ ಕೂಡ ಲೆಕ್ಕಾಚಾರ ಇದೆ, ಅದು ಕೃಷ್ಣ ಪಕ್ಷದ ಪ್ರತಿಪತ್ತಿನಿಂದ. ಹೀಗೆ ಲೆಕ್ಕ ಹಾಕುವುದಾದರೆ ಯಾವಾಗ ತುಲಾರಾಶಿಗೆ ರವಿ ಸಂಕ್ರಾಂತನಾಗ್ತಾನೆ, ತುಲಾ ಸಂಕ್ರಮಣ ಆಗ್ತದೆ, ಆವಾಗ ಕಾರ್ತಿಕ ಮಾಸವೂ ಕೂಡ ಇರುವುದಿದೆ. ಆದ್ದರಿಂದ ತುಲಾ ಸಂಕ್ರಮಣದಲ್ಲಿ ಕಾವೇರಿ ನದಿಯಲ್ಲಿ ಗಂಗೆಯ ಸನ್ನಿಧಾನ ಬರ್ತದೆ ಅಂತ ಬೇರೆ ವಾಕ್ಯಗಳಿಂದ ಸಿದ್ಧವಾಗಿದೆ. ಅದು ಯಾಕೆ ಅಂತ ಕೇಳಿದರೆ, ಕಾವೇರಿಯಲ್ಲಿ ಆ ದಿನದಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಫಲ ಇದೆ, ವಿಶೇಷವಾಗಿ ಪಾಪದ ನಿವೃತ್ತಿ ಆಗ್ತದೆ ಅಂತ ರುದ್ರದೇವರು ಗಂಗೆಗೆ ಹೇಳಿದರು. ಯದ್ಯಪಿ ಗಂಗೆ ಉಳಿದ ತೀರ್ಥಾಭಿಮಾನಿ ದೇವತೆಗಳಿಗಿಂತ ಕಾವೇರಿಗಿಂತಲೂ ಉತ್ತಮಳಿದ್ದಾಳೆ, ಆದರೆ ವಿಶೇಷವಾದಂತಹ ಕಾವೇರಿ ನದಿ ಸ್ಥಾನಕ್ಕೆ ವಿಶೇಷ ಫಲ ಇದೆ ಅಂತ ತೋರಿಸುವುದಕ್ಕೋಸ್ಕರ ರುದ್ರದೇವರು ಈ ಮಾತನ್ನಿಲ್ಲಿ ನಿರೂಪಿಸಿದ್ದಾರೆ. ಮುಂದೆ ನಾರದರಿಗೆ ಬ್ರಹ್ಮದೇವರೊಂದು ಕಥೆಯನ್ನು ಹೇಳ್ತಾರೆ ಕಾರ್ತಿಕ ಮಾಸದ ಮಹತ್ವವನ್ನು ಹೇಳಲಿಕ್ಕೋಸ್ಕರ. ಒಬ್ಬ ದ್ರವಿಡ ದೇಶದಲ್ಲಿ ಬುದ್ಧ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣ ಇದ್ದ. ಅವಳಿಗೆ ಒಬ್ಬಳು ಮಡದಿ. ಆಕೆ ಹೆಸರು ಹೇಳಲಿಲ್ಲ. ಯಾಕೆ ಹೆಸರು ಹೇಳಲಿಲ್ಲ ಅಂತಂದರೆ, ಹೆಸರು ಹೇಳಲಿಕ್ಕೂ ಕೂಡ ಅಸಹ್ಯ ಪಡುವಂತಹ ಸ್ವಭಾವದವಳವಳು. ತುಂಬ ದುರಾಚಾರಣಿ, ಯಾವುದನ್ನು ಮಾಡಬಾರ್ದು ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ಲು. ನಿತ್ಯವೂ ಕೂಡ ಪರಾನ್ನವನ್ನೇ ಸ್ವೀಕಾರ ಮಾಡ್ತಾ ಇದ್ಲು. ಮನೆಯಲ್ಲಿ ಒಂದು ದಿನವೂ ಕೂಡ ಅಡುಗೆಯನ್ನು ಮಾಡ್ತಾ ಇರಲಿಲ್ಲ. ಗಂಡ ಮಕ್ಕಳನ್ನು ಎಲ್ಲರನ್ನೂ ಕೂಡ ಬಿಟ್ಟು ತಾನು ಸ್ವಚ್ಛಂದವಾಗಿ ಜೀವನ ಮಾಡ್ತಾ ಇದ್ಲು. ಒಂದು ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ಲು. ಆ ಸಂದರ್ಭದಲ್ಲಿ ಒಬ್ಬ ಅತಿಥಿ ಬರ್ತಾನೆ. ಇನ್ನೊಂದು ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಲಿಕ್ಕೆ ಅಂತ ಬಂದಿದ್ದಾನೆ. ಆ ಊರಿಗೆ ಬಂದಾಗ ರಾತ್ರಿ ಆಯಿತು. ತಂಗಲಿಕ್ಕೆ ಯಾವುದು ಮನೆ ಉಂಟು ಅಂತ ನೋಡಿದಾಗ ಯಾರೋ ಹೇಳಿದರು, ಇಂತಹ ಒಬ್ಬರಿದ್ದಾರೆ, ಅವರ ಮನೆಯಲ್ಲಿ ಜಾಗ ಉಂಟು ಅಂತ. ಹೋಗಿದ್ದಾನೆ. ಹೋಗಿ ಅವಳ ನಿತ್ಯ ಕೃತ್ಯಗಳನ್ನು ನೋಡ್ತಾನೆ. ಇವನಿಗೆ ಗಾಬರಿ ಆಯಿತು. ಇಂತಹ ರೀತಿಯಲ್ಲೂ ಕೂಡ ಜೀವನ ಮಾಡುವವರಿದ್ದಾರಾ, ಇಂತಹ ದುರಾಚಾರಣೀಯರು ಕೂಡ ಇದ್ದಾರಾ ಅಂತ. ಅವನಿಗೆ ತಡಿಲಿಕ್ಕಾಗದೆ ಅವಳಿಗೆ ಬುದ್ಧಿಮಾತು ಹೇಳಿದ. ಜೀವನದಲ್ಲಿ ಏನುಂಟು ನಿನಗೆ? ಈ ಜೀವನದಲ್ಲಿ ದೇಹವನ್ನು ನೀನು ಸಾಕ್ತಾ ಇದ್ದಿ, ದೇಹಕ್ಕೆ ಇಷ್ಟೊಂದು ಪ್ರಾಶಸ್ತ್ಯ ಕೊಡುವುದಕ್ಕೆ ಅರ್ಥ ಇಲ್ಲ. ಯಾಕೆ? ಜಲಬುದ್ಬುದವತ ದೇಹ ನಾಶಮಾಯಾತಿ ನಿಶ್ಚಿತಂ. ನೀರಿನಲ್ಲಿರುವಂತಹ ಗುಳ್ಳೆಯಂತೆ ಈ ದೇಹ. ನೀರಿನಲ್ಲಿರುವ ಗುಳ್ಳೆ ಎಷ್ಟು ಹೊತ್ತಿಗೆ ಒಡೆದು ಹೋಗ್ತದೆ ಅಂತ ಹೇಳಲಿಕ್ಕೆ ಬರ್ತದ? ಇಲ್ಲ, ಯಾವ ಕ್ಷಣದಲ್ಲೂ ಕೂಡ ಒಡಿಬೋದು. ಹಾಗೆ ಈ ದೇಹದ ಮೇಲೂ ಕೂಡ ನಾವು ವಿಶ್ವಾಸ ಇಡುವಂತಿಲ್ಲ. ಯಾವ ಕ್ಷಣದಲ್ಲಿಯೂ ಕೂಡ ದೇಹ ನಾಶ ಆಗಬಹುದು. ಅನಿತ್ಯಂ ದೇಹಮಾಶ್ರಿತ್ಯ ನಿತ್ಯಂ ತ್ವಂ ಮನ್ಯಸೇ ಹೃದಯ. ಈ ಅನಿತ್ಯವಾದ ದೇಹವನ್ನು ನಿತ್ಯ ಅಂತ ತಿಳ್ಕೊಂಡಿದ್ದಿ. ಒಂದಷ್ಟು ಬುದ್ಧಿಮಾತು ಹೇಳಿದ. ಹಾಗಾದರೆ ಏನು ಮಾಡಬೇಕು ಅಂತ ಕೇಳಿದಾಗ, ನೋಡು, ಕಾರ್ತಿಕ ಮಾಸ ಬಂದಿದೆ. ಕಾರ್ತಿಕ ಮಾಸದಲ್ಲಿ ದೇವರ ಎದುರು ದೀಪವನ್ನು ಉರಿಸು, ಅದರಿಂದ ನಿನಗೆ ಒಳ್ಳೆಯದಾಗ್ತದೆ, ನಿನ್ನ ಪಾಪಗಳೆಲ್ಲ ನಿವೃತ್ತಿ ಆಗ್ತದೆ ಅಂತ. ಅದಕ್ಕೆ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ವಸು ಅಂತ ಒಬ್ಬ ಇದ್ದ. ಅವನು ನಿನ್ನ ಹಾಗೆ ಯಾವುದೇ ಧರ್ಮಾಚರಣೆಯನ್ನು ಮಾಡ್ತಾ ಇರಲಿಲ್ಲ, ಜೂಜುಕೋರನಾಗಿದ್ದ. ಪುಣ್ಯಕರ್ಮ ಎಂಬುದು ಅವನ ಜೀವನದಲ್ಲಿ ಇರಲೇ ಇಲ್ಲ. ಆಕಸ್ಮಿಕವಾಗಿ ಯಾರೋ ಅಯೋಧ್ಯಾದಿ ಕ್ಷೇತ್ರಗಳಿಗೆ ತೀರ್ಥಯಾತ್ರಕ್ಕೆ ಹೋಗೋರು, ಏನಪ್ಪ ಬರ್ತೀಯಾ ಅಂತ ಕೇಳಿದರು. ಆ ವಸು ಎಂಬವನಲ್ಲಿ. ಅವನು ತೊಂದರೆ ಇಲ್ಲ, ಒಂದು ಹೊಸತನ ಇರ್ತದೆ,
ಹೇಗೂ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಹೋಗ್ಲಿಕ್ಕೇನಾಗಬೇಕು ಅಂತ ಹೋದ. ಹೋಗಬೇಕು ಅಂತ ಅವನು ಮನಸ್ಸು ಮಾಡಬೇಕಿದ್ರೆ ಏನೋ ಅವನು ಪೂರ್ವ ಪುಣ್ಯ ಇತ್ತು ಅಂತ ಅರ್ಥ. ಪುಣ್ಯಕರ್ಮ ನಮ್ಮ ಕೈಯಲ್ಲಿ ಪುಣ್ಯಕರ್ಮ ಆಗ್ತದೆ ಅಂದರೆ ಅದಕ್ಕೆ ಪೂರಕವಾದ ಪುಣ್ಯಕರ್ಮ ಇರಬೇಕು. ಪುಣ್ಯಕರ್ಮ ಯಾರಲ್ಲಿಲ್ವೋ ಅವರ ಕೈಯಲ್ಲಿ ಒಳ್ಳೆಯ ಕೆಲಸಗಳು ಕೂಡ ಆಗುವುದಿಲ್ಲ. ಆಯಿತು ಅಂತ ಹೋಗಿದ್ದಾನೆ. ಹೋದಾಗಲೂ ತನ್ನ ಸ್ವಭಾವವನ್ನು ಬಿಡಲಿಲ್ಲ. ಎಲ್ಲಿ ಹೋದರೂ ಕೂಡ ಜೂಜು ಆಡಬೇಕು, ಇಸ್ಪೀಟ್ ಆಡಬೇಕು. ಅಲ್ಲಿ ಯಾರೋ ಸಿಕ್ಕಿದ್ರು, ಶುರು ಮಾಡಿದ ಆಟ ಆಡಲಿಕ್ಕೆ, ಜೂಜು ಆಡಲಿಕ್ಕೆ. ಸಂಜೆ ಆಯಿತು, ಕತ್ತಲಾಯಿತು. ಕತ್ತಲಾದಾಗ ದೇವರ ದೀಪ ಚಿಕ್ಕದಾಗಿ ಉರಿತಾ ಇದ್ದದ್ದು ಆರಿ ಹೋಗ್ಲಿಕ್ಕಾಯಿತು. ಸ್ವಲ್ಪ ಬೆಳಕು ಕಾಣಬೇಕು ಅಂತ ಹೋಗಿ ಆ ದೇವರಿದ್ದರೆ ದೀಪವನ್ನು ಮಸಿ ತೆಗೆದು ಎಣ್ಣೆ ಹಾಕಿ ಉರಿಸಿದ. ಆಯಿತು, ಜೂಜು ಆಡಿದ. ಮತ್ತೆ ಹಿಂದಿರುಗಿ ಬಂದ. ಕಾಲಕ್ರಮೇಣ ಸತ್ತು ಹೋದ. ಸತ್ತು ಹೋದರೆ ಅವನಿಗೆ ಉತ್ತಮ ಲೋಕ ಪ್ರಾಪ್ತಿಯಾಯಿತು. ಯಾಕೆ ಪ್ರಾಪ್ತಿಯಾಯಿತು ಅಂತ ಕೇಳಿದರೆ, ಅವನು ಆ ಕಾರ್ತಿಕ ಮಾಸದ ದೀಪ ಉರಿಸುವಾಗ ಅದು ಕಾರ್ತಿಕ ಮಾಸ ಆಗಿತ್ತು. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಹರಿಯ ಮುಂದೆ ದೀಪವನ್ನು ಉರಿಸಿದ್ದಕ್ಕೆ ಇಂತಹ ಫಲ ಉಂಟಾಗಿದೆ. ಆದ್ದರಿಂದ ನೀನು ಕೂಡ ದುರಾಚಾರಣೆಯಾಗಿದ್ದವಳು, ನಿನಗೆ ಒಳ್ಳೆಯದಾಗಬೇಕು ಅಂತಂದರೆ ಕಾರ್ತಿಕ ಮಾಸದಲ್ಲಿ ದೇವರ ಮುಂದೆ ದೀಪವನ್ನು ಉರಿಸು ಅಂತ